20 ವರ್ಷದಿಂದ ಜೀತದಾಳಿನಂತೆ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ಜೀತದಾಳಿಗಿಂತ ಕಡೆಯಾಗಿ ನೋಡುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ವಾಲ್ಮೆನ್ಗಳನ್ನು ಕಾಯಮಾತಿ ಮಾಡದೇ ಇರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ನೀರು ಸರಬರಾಜು ಹೋರಾಟಗಾರರ ನೀರು ಸರಬರಾಜು ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರ ಸಂಘಕ್ಕೆ, ಹಲೋ ಭಾರತ್ ಮಾತಾಕ್ಕೆ, ಹಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಸರ್ಕಾರಕ್ಕೆ ಏಳು ಧಿಕ್ಕಾರ. ನೀರು ಸರಬರಾಜು ನೌಕರರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಏಳು ಧಿಕ್ಕಾರ. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಏಳು ಧಿಕ್ಕಾರ. ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಏಳು ಧಿಕ್ಕಾರ. ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಲೇಬೇಕು, ನೇಮಕಾತಿ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು. ಗೃಹ ಬಾಕಿ ಯೋಜನೆ ಕೊಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಏನೇ ಬರಲಿ, ಏನೇ ಬರಲಿ. ನೀರು ಸರಬರಾಜು ನೌಕರರ ಹೋರಾಟಕ್ಕೆ, ನೀರು ಸರಬರಾಜು ನೌಕರರ ಹೋರಾಟಕ್ಕೆ, ಸರಬರಾಜು ನೌಕರರನ್ನು ನೇರ ಪಾವತಿ ಮಾಡಲೇಬೇಕು. ನೀರು ಸರಬರಾಜು ನೌಕರರನ್ನು ನೇರ ಪಾವತಿ ಮಾಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಬಲೋ ಭಾರತ್ ಮಾತಾಕ್ಕೆ, ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ, ನೌಕರರ ಸಂಘಕ್ಕೆ, ತುಮಕೂರು ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘಕ್ಕೆ ನೀರು ಸರಬರಾಜು ನೌಕರರ ನೇರ ಪಾವತಿ ಮಾಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ರದ್ದಾಗಬೇಕು. ಬಾಕಿ ತುಮಕೂರು ಮಹಾನಗರ ಪಾಲಿಕೆ ನೀರು ಸರಬರಾಜು ನೌಕರರ ವತಿಯಿಂದ ನಾವು ಇವತ್ತು ಬಜೆಟ್ನಲ್ಲಿ 2025-26ನೇ ಬಜೆಟ್ನಲ್ಲಿ ನೇರವಾಗಿ ನಮಗೆ ನೇರ ಪಾವತಿ ಮತ್ತು ನೇರ ನೇಮಕಾತಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ಇಲಾಖೆಯಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ನೇಮಕ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಈ ಮನವಿ ಪತ್ರ ನಾವು ಹಲವಾರು ಬಾರಿ ಮಿನಿಸ್ಟ್ರಿಗೆ ಮತ್ತು ಉಸ್ತುವಾರಿ ಮಂತ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅವರು ಈ ಒಂದು ಮನವಿ ಪತ್ರವನ್ನು ಪರಿಗಣಿಸಿ ನಮ್ಮನ್ನು ಕಾಯಂ ಮಾಡಬೇಕು, ಕಾಯಂ ಮಾಡೋವರೆಗೂ ನೇರ ನೇಮಕಾತಿ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಕುಮಾರ್ ಅಂತ. ಸರ್, ಅದೇ ಅನ್ಯ ಕೆಲಸಕ್ಕೆ ಬಳಸ್ತಾರೆ ಅನ್ನೋಂಥದ್ದು ಆರೋಪ ಮಾಡ್ತಾ ಇದ್ದೀವಿ. ಸರ್, ಅನ್ಯ ಕೆಲಸ ಅಂದರೆ ಇವತ್ತೇನು ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ನಾವು ಒಂದು ದಿನಕ್ಕೆ 8 ಅವರ್ ಕೆಲಸ ಮಾಡಬೇಕು. 8 ಅವರ್ ಕೆಲಸ ಆದಮೇಲೆ ನಮಗೆ ರೆಸ್ಟಿಗೆ ಕೊಡಬೇಕು. ಅದೇ ಯಾವುದೇ ರೆಸ್ಟ್ ಕೊಡ್ತಾ ಇಲ್ಲ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ರಾತ್ರಿ 12 ಗಂಟೆಗೆ ನೀರು ಕೊಟ್ಕೊಂಡು ಹೋಗಿ ಬಂದಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಬಿಲ್ ಕಲೆಕ್ಟ್ರುಗಳು ಬರ್ತಾರೆ. ಅವ್ರ ಜೊತೆಲಿ ಹೋಗಿ ಇಷ್ಟು ಬಿಲ್ ಕಟ್ಟಿಸಿ, ಇಷ್ಟು ಕಂದಾಯ ಕಟ್ಟಿಸಿ, ಇಷ್ಟು ಇದು ಮಾಡಿ ಅಂತಾರೆ. ಅವರು ಆತಿದ್ದಂಗೆ ನಾವು ಲೀಕೇಜ್ ಕೆಲಸ ಮಾಡಬೇಕು. ನಿರಂತರವಾಗಿ ಕೆಲಸ ಇರ್ತದೆ. ನಮಗೆ ಹೆಚ್ಚುವರಿ ಕೆಲಸ ಜಾಸ್ತಿ ಮಾಡುತ್ತಾರೆ ಸರ್. ಒಟ್ಟು ನಿಮ್ಮ ಬೇಡಿಕೆ ಬಜೆಟಲ್ಲಿ ಘೋಷಣೆ ಆಗಬೇಕು, ಬಜೆಟ್ನಲ್ಲಿ ಘೋಷಣೆ ಆಗ್ಬೇಕು ಸರ್. ಅದಕ್ಕೋಸ್ಕರ ನಮ್ಮ ಜಾರಿ ಆಗಬೇಕು, ಘೋಷಣೆ ಆಗಬೇಕು. ಪೌರ ಕಾರ್ಮಿಕರು ಇದೇ ಥರ ಹೋರಾಟ ಮಾಡಿದ್ವಿ. ನಮ್ಮ ಜೊತೆಲೇ ಹೋರಾಟ ಮಾಡಿದ್ರು. ಅವ್ರಿಗೆ 24,000 ಜನಕ್ಕೆ ಒಂದೇ ಸರಿ ಕಾಯಿ ಮಾಡಿದ್ದಾರೆ. ಅದರಲ್ಲೂ ಬೇಸಿಗೆ ಕಾಲ, ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ನಾವು ಜನಗಳಿಗೆ ನೀರು ಬಿಟ್ಬಿಟ್ಟು ಒಂದು ವಾರದಿಂದ ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ. ನಾವು ಇನ್ನು 3ನೇ ತಾರೀಕಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮಗಿರಬೇಕು. ಯಾಕೆ ನಾವು ಇಷ್ಟೊಂದು ಜನ ನಿರಂತರವಾಗಿ ನಾವು ನಿಮಗೆ ನೀರು ಬಿಟ್ಟಿದ್ದೀವಿ, ಕಾಯಿ ಆಗಿಲ್ಲ ಅಂತ. ಜನಗಳು ನಮಗೆ ಹೋಗ್ರಿ ನಿಮ್ಮ ಹೋರಾಟ ಮಾಡಿ
ನಿಮ್ಗೆ ಪರ್ಮನೆಂಟ್ ಆಗಬೇಕು ಅಂತ ಜನಗಳ ಆಶೀರ್ವಾದ ತಗೊಂಡು ಬಂದಿದ್ದೀವಿ ಸರ್. ಸರ್ಕಾರ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕೈತೆ. ಪೌರ ಕಾರ್ಮಿಕರಿಗೆ ಮಾಡಿದ್ರೆ ವಾಟರ್ ಮ್ಯಾನ್ಗೆ ಯಾಕೆ ಮಾಡಿಲ್ಲ ಸರ್? ನಾವು ಅವ್ರಂಗೆ ಕೆಲಸ ಮಾಡಲ್ವ ಸರ್? ಹಗಲು ರಾತ್ರಿ ಅವ್ರಿಗೂ ಮಾಡಲಿ ಸರ್, ಮಾಡವ್ರೆ ನಮಗೂ ಮಾಡಲಿ ಸರ್. ನಮಸ್ತೆ. ನಮ್ಮ ರಾಜ್ಯದಲ್ಲಿ ಇನ್ವಾಲ್ವ್ಮೆಂಟ್ಸ್ ಇದ್ದಾರೆ ಎಲ್ಲ ಕಾರ್ಪೊರೇಷನ್ಸಲ್ಲಿ. ಅವರು ಇಂದಿನಿಂದ ಒಂದು ಸ್ಟ್ರೈಕ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಡಿಮ್ಯಾಂಡ್ ಬಂದುಬಿಟ್ಟು ನೇರ ಪಾವತಿಗೆ ಮೂವ್ ಮಾಡಬೇಕು ಅವ್ರನ್ನ ಅಂತ. ಆ್ಯಂಡ್ ಏನು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ. ಸೊ ಈ ಪ್ರಪೋಸಲ್ ನಾವು ಆಲ್ರೆಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ತುಂಬ ದಿನದಿಂದ ಇವ್ರದ್ದೊಂದು ಪ್ರಪೋಸಲ್ ಆಗಿತ್ತು ಇದು. ಸೊ ಸರ್ಕಾರ ಇದು ಈ ಬಜೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗ್ಬೋದು ಕನ್ಸಿಡರೇಷನ್. ಸೊ ಇದು ಸರ್ಕಾರ ಹಂತದಲ್ಲಿದೆ. 2022 ಭರವಸೆ ನೀಡಿದ್ರು ಜಿಲ್ಲಾಧಿಕಾರಿಗಳು, ನೀವು ಮೇಯರ್ ಎಲ್ಲ ಹೋಗಿ 3 ತಿಂಗಳೊಳಗೆ ನಾವು ಆದಷ್ಟು ಮಾಡಿಸ್ಕೊಡ್ತೀವಿ ಅಂತ, ಇನ್ನೂ ಆಗಿಲ್ಲ ಅಂತ. ಅದೇ ಇದು ಸರ್ಕಾರ ಮಟ್ಟದಲ್ಲಿ ತೊಗೊಳ್ಬೇಕಾಗಿರೋ ಒಂದು ನಿರ್ಣಯ. ನಮ್ಮ PKS ಅವ್ರನ್ನೂ ಅಲ್ಲಿಯರ ಇದೇ ಥರನೇ ಇತ್ತು, ಔಟ್ಸೋರ್ಸ್ಡ್ ಇದ್ದಿದ್ದು. ಆಮೇಲೆ ಅವ್ರನ್ನ ನೇರ ಪಾವತಿ ಇದಕ್ಕೆ ತೊಗೊಂಡು ಬಂದ್ವಿ. ಅದೇ ರೀತಿ ಸರ್ಕಾರ ಮಟ್ಟದಲ್ಲಿ ಆದೇಶ ಆದರೆ ನಾವು ವಿ ಆರ್ ರೆಡಿ ಟು ಟೇಕ್ ದಮ್. ಇಲ್ಲ ಅದೇ ಇವಾಗ ಅವರು ಪ್ರಪೋಸಲ್ನ ರಿಸೀವ್ ಮಾಡಿಕೊಂಡು ಇದೇ ಮಾಹಿತಿ ಕೊಡ್ತೀವಿ. ಸರ್ಕಾರ ಹಂತದಲ್ಲಿದೆ, ಅಲ್ಲಿನೂ ವಿಚಾರಣೆ ಮಾಡಿದ್ದೀವಿ ಅವ್ರಿಗೆ, ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ. ಸರ್ಕಾರದಲ್ಲಿದೆ. ವಾಟರ್ ಮ್ಯಾನ್ಗಳನ್ನ ಕಂದಾಯ ಇದಕ್ಕೆ ಬೇರೆ ಬೇರೆ ಕೆಲಸಕ್ಕೆ ನಿಯೋಜಿಸ್ತಾರೆ ಅಂತ ಆರೋಪ ಮಾಡ್ತಾರೆ. ಬೇರೆ ಬೇರೆ ಕೆಲಸಕ್ಕೆ ನಿಯೋಜಿಸ್ತಾರೆ, ಒತ್ತಡ ಜಾಸ್ತಿ ಆಗ್ತಾ ಇದೆ ನಮಗೆ. ಇವಾಗ ವಾಟರ್ದೇ ಇದೆ, ನಮ್ಮದು ವಾಟರ್ ಟ್ಯಾಕ್ಸೇ ಕಲೆಕ್ಟ್ ಮಾಡ್ಕೋಬೇಕು ಅವರು. ಎಂಟೈರ್ ಸ್ಟೇಟಲ್ಲಿನೇ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಆವ್ರೇಜ್ ತುಂಬ ಕಡಿಮೆ ಇದೆ. ಇಟ್ ಈಸ್ 45% ಏನು. ಸೊ ನಾವು ಇವಾಗ ನೀರು ಕೊಡ್ತಾ ಇದ್ದೀವಿ, ನೀರು ಕೊಟ್ಟ ಮೇಲೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು. ಇಲ್ಲ, ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬೇಕು. ಇಟ್ ಇಸ್ ಪಾರ್ಟ್ ಆಫ್ ದ ಅವ್ರ ಜಾಬ್ ಓನ್ಲಿ. ವಾಲ್ಮೆನ್ಸ್, ಬಿಲ್ ಕಲೆಕ್ಟರ್ಸ್, ಇಟ್ ಈಸ್ ಪಾರ್ಟ್ ಆಫ್ ದ ಜಾಬ್ ಅಷ್ಟೇ. ಇಲ್ಲ ಅದೇ ಇವಾಗ ವಿ ವಿಲ್ ರಿಸೀವ್ ದ ಅಪ್ಲಿಕೇಶನ್. ಅವ್ರದ್ದು ಏನು ಪ್ರಪೋಸಲ್ ಇದೆ ಆ್ಯಂಡ್ ಇವಾಗ ಇಲ್ಲ ವಿ ವಿಲ್ ಆಸ್ ದೆಮ್ ಟು ಗೋ ಬ್ಯಾಕ್ ಟು ವರ್ಕ್ಸ್. ಯಾಕಂದರೆ ಇವಾಗ ನೀವೇ ಹೇಳ್ದಂಗೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಸೊ ಆ್ಯಂಡ್ ಜನರಿಗೂ ಏನೋ ನೀರನ್ನು ಹೆಚ್ಚು ವೇಸ್ಟ್ ಮಾಡಬೇಡಿ, ವ್ಯರ್ಥವಾಗಿ ಏನೋ ಎಲ್ಲ ಮಾಡೋದೇನು ಬೇಡ. ಯೂಸ್ ಇಟ್ ಜುಡಿಷಿಯಸ್ಲಿ ಎಲ್ಲ ನೀರನ್ನು. ಆ್ಯಂಡ್ ನಾವು ಇವಾಗ ಕಡಿಮೆ ಮಾಡ್ತಾಯಿದ್ವಿ ಟೈಮಿಂಗ್ಸ್. ಏನು 2 days ಒನ್ಸ್ ಒಂದು ಕಡೆ, 3 days ಒನ್ಸ್ ಒಂದು ಕಡೆ, 4 days ಒನ್ಸ್ ಒಂದು ಕಡೆ ಬಿಡ್ತಾಯಿದ್ವಿ. ಅದು ಮುಂಚೆ 4 hours ಬಿಡ್ತಾಯಿದ್ವಿ ನೀರು, ಇವಾಗ 3 hours ಕಡಿಮೆ ಮಾಡ್ತಾಯಿದ್ವಿ. ಸೊ ಡೋಂಟ್ ವೇಸ್ಟ್ ವಾಟರ್. ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ, ಪೌರ ಕಾರ್ಮಿಕರಿಗೆ ಎಷ್ಟು ವೇತನ ಕೊಡ್ತಾ ಇದ್ರು, ನಮಗೂ ಅದನ್ನೇ ಕೊಡಿ. ನೀವೇ ಪ್ರತ್ಯೇಕ ವ್ಯವಸ್ಥೆ ನೀವೇ ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಇಟ್ ಈಸ್ ದೇರ್ ಆಲ್ರೆಡಿ ಅಟ್ ದ ಗೌರ್ಮೆಂಟ್ ಲೆವೆಲ್. ಬಜೆಟ್ ಆಗೋವರೆಗೂ ನಾವು ಮುಂದುವರಿಸ್ತೀವಿ 6-7 ದಿನ ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯೇಕ ವ್ಯವಸ್ಥೆ ಏನಾದರೂ ಮಾಡ್ಕೊಡ್ತೀರಾ? ಇಲ್ಲ, ಜನರಿಗೆ ಸಮಸ್ಯೆ ಆಗದಿರೋ ಥರ ನೋಡ್ಕೊಳ್ತೀವಿ ಅಷ್ಟೇ. ಥ್ಯಾಂಕ್ ಯು.